ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹಾಲು ಹೋಳಿಗೆ ಮಾಡೋದು ಏನೇನು ಬೇಕು ಮಾಡೋದಕ್ಕೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು 10ರಿಂದ 15 ಬಾದಾಮಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಗೋಡಂಬಿನೂ ಸಹ ನೆನೆಸಿಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಗಸಗಸೆನ ಹುರಿದಿಟ್ಕೊಂಡಿದ್ದೆ, ಅದನ್ನು ಸಹ ಗೋಡಂಬಿ ನೆನೆಸಿದ್ವಲ್ಲ ಅದಕ್ಕೆ ಅದ್ರ ಜೊತೆಗೆ ಹಾಕಿ ನೆನೆಯಕ್ಕೆ ಹಾಕಿದ್ದೀನಿ. ನಂತರ ಇಲ್ಲಿ ನಾನು ಗೋಧಿ ಹಿಟ್ಟು 1 ಬಟ್ಲು, 1/4 ಬಟ್ಲಷ್ಟು ಚಿರೋಟಿ ರವೆನ ಸೇರಿಸಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ತುಪ್ಪ ಹಾಕಿ ಎಲ್ಲ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನನ್ನ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನಂತರ ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪೂರಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು, ಆ ರೀತಿ ಗಟ್ಟಿ ಕಲಿಸ್ಕೋಬೇಕಾಗುತ್ತೆ. ಇದು ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ಹಾಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಈ ರೀತಿ ಕಲಿಸ್ಕೋಬೇಕು. ನಂತರ ಎಲ್ಲ ಕಲಸಿ ರೆಡಿ ಆದಮೇಲೆ 1 ಸ್ಪೂನಷ್ಟು ಎಣ್ಣೆ ಮೇಲೆ ಹಾಕಿ ಪೂರ್ತಿ ಸವರಿ ನಾವು ಹಾಲೆಲ್ಲ ರೆಡಿ ಆಗೋ ತನಕ ನೆನೆಯಕ್ಕೆ ಬಿಟ್ಬಿಡೋಣ, ಒಂದು ಮುಚ್ಚಳ ಮುಚ್ಚಿ. ಈಗ ಹಾಲು ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ನೆನೆಸಿಟ್ಕೊಂಡಿರ್ತಕ್ಕಂಥ ಬಾದಾಮಿನ ತೊಳೆದು ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಸಿಪ್ಪೆ ಸಮೇತನೇ ಹಾಕ್ಕೋತಾ ಇದ್ದೀನಿ. ಬೇಕಿದ್ದರೆ ಸಿಪ್ಪೆ ತೆಗೆದು ಸಹ ಹಾಕ್ಕೋಬೋದು. ಹಾಗೆ ಗೋಡಂಬಿ ಮತ್ತು ಹುರಿದಿರ್ತಕ್ಕಂಥ ಗಸಗಸೆನ ಸೇರಿಸಿ ನುಣ್ಣಗೆ ರುಬ್ಬಬೇಕು. ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಂಬರಬೇಕು. ನಂತರ ಇಲ್ಲಿ ಬೆಲ್ಲ, ನಾನು ಇಲ್ಲಿ ಸಕ್ಕರೆ ಬಳಸ್ತಾ ಇಲ್ಲ ಮತ್ತು ಮೈದಾ ಹಿಟ್ಟು ಬಳಸ್ತಾ ಇಲ್ಲ, ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವೀಟ್ಗೆ ಸಕ್ಕರೆ ಬದಲಿಗೆ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಕರಗಿಸ್ಕೋಬೇಕು, ಪಾಕ ಬರೋ ಅವಶ್ಯಕತೆ ಇಲ್ಲ. ಬೆಲ್ಲ ಕರಗಿಸ್ಕೊಟ್ರೆ ಸಾಕು, ಯಾಕೆಂದರೆ ನಾವು ಸೋಸ್ಕೋಬೇಕಾಗುತ್ತೆ. ಅದರಲ್ಲಿ ಏನಾದರೂ ಕಲ್ಲು ಗಲೀಜು ಏನಾದರೂ ಇದ್ದರೆ ತೆಗೆಯೋದಕ್ಕೋಸ್ಕರ. ಅದು ಆಯಿತು, ಬೆಲ್ಲದ ನೀರು. ಈಗ ಹಾಲು ಕಾಯಿಸ್ಕೊಳ್ಳೋಣ. ಮತ್ತು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು 2 ಬಟ್ಲಷ್ಟು ಹಾಲು ಹಾಕಿದ್ದೀನಿ ನಾನಿಲ್ಲಿ. ಬೆಲ್ಲ ನಾನು 3/4 ಬಟ್ಲು ತೊಗೊಂಡಿದ್ದೆ. ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಲು ಕಾಯ್ದ ಮೇಲೆ ನಾನಿಲ್ಲಿ 1/2 ಬಟ್ಲಷ್ಟು ಹಾಲು ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಹಾಲು ಪೌಡ್ರು ಡೈರೆಕ್ಟಾಗಿ ಹಾಕಿದ್ರೆ ಗಂಟಾಗುತ್ತೆ ಅನ್ನೋರು ಒಂದು ಬಟ್ಲಿಗೆ ಸ್ವಲ್ಪ ಕಾಯ್ದಿರೋ ಹಾಲು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಕಲಸಿ ನಂತರ ಹಾಲಿಗೆ ಸೇರಿಸ್ಕೋಬೋದು. ನೋಡಿ, ಬೆಲ್ಲದ ನೀರು ಮತ್ತು ರುಬ್ಬಿಟ್ಕೊಂಡಿರ್ತಕ್ಕಂಥ ಗೋಡಂಬಿ ಬಾದಾಮಿ ಪೇಸ್ಟು ಎಲ್ಲನೂ ಹಾಕಿ ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಇರುತ್ತಲ್ಲ ಅದಕ್ಕೂ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತಳ ಹಿಡಿದೇ ಇರೋಗೆ ತಿರುಗಿಸ್ಕೋಬೇಕು. ನಂತರ 1/2 ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು ಒಂದು ಸ್ವಲ್ಪ ಕೇಸರಿ ದಳಗಳು. ಇಲ್ಲಿ ಕೇಸರಿ ದಳಗಳನ್ನ ಮೊದಲೇ ಬಿಸಿ ಹಾಲಲ್ಲಿ ನೆನೆಸಿಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ನಾನು ಮರ್ತೋಗಿದ್ದೆ, ಅದಕ್ಕೆ ಇವಾಗ ಸೇರಿಸ್ಕೊತಾ ಇದ್ದೀನಿ. ತೊಂದರೆ ಇಲ್ಲ, ಹಾಲು ಬಿಸಿ ಇರೋದ್ರಿಂದ ಬಣ್ಣ ಮತ್ತು ಅದರದ್ದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಈಗ ನೋಡಿ, ಹಾಲೆಲ್ಲ ಕಾಯ್ದಿದೆ, ಸಾಕು. ಇಷ್ಟು ಕಾಯಿದ್ರೆ ಸಾಕಾಗುತ್ತೆ. ಕನ್ಸಿಸ್ಟೆನ್ಸಿ ನೋಡಿ, ಈ ರೀತಿ ತಿಕ್ಕಾಗಿರಬೇಕು, ಆವಾಗಲೇ ಚೆನ್ನಾಗಿರೋದು. ಹಿಟ್ಟು ಸಹ ನೆಂದಿದೆ. ಈಗ ಮತ್ತೆ ಇನ್ನೊಂದು ಸಾರಿ ಚೆನ್ನಾಗಿ ನಾದ್ಕೊಂಡು ನಾವು ಬಿಲ್ಲೆಗಳಾಗಿ ಮಾಡ್ಕೋಬೇಕಾಗುತ್ತೆ. ಬೇಕಿದ್ರೆ ಸಣ್ಣ ಸಣ್ಣ ಬಿಲ್ಲೆಗಳಾಗಿ ಪೂರಿ ಥರ ಲಟ್ಸ್ಕೊಂಡೆ ಡೈರೆಕ್ಟಾಗಿ ಹಾಕ್ಬೋದು. ಇಲ್ಲ ಬೇಡ, ನಾವು ಒಂದೇ ಸರಿ ದಪ್ಪ ಉಂಡೆ ತೊಗೊಂಡು ನಮ್ಮದು ಮಣೆ ಎಷ್ಟೆಲ್ಲ ಇರುತ್ತೋ ಲಟ್ಸೋ ಮಣೆ ಅಷ್ಟು ದಪ್ಪ ಪೂರ್ತಿ ಲಟ್ಸಿ ಯಾವುದಾದ್ರೂ ಒಂದು ಬಟ್ಲೋ ಅಥವಾ ಪ್ಲೇಟೋ ತೊಗೊಂಡು ಕಟ್ ಮಾಡಿ ಸಹ ನಾವು ಕರಿಬೋದು. ಆ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಎಲ್ಲ ಒಂದೇ ಸಮ ಬರುತ್ತೆ, ಪೂರಿ ಚೆನ್ನಾಗಿರುತ್ತೆ. ಹಾಲು ರೆಡಿ ಆಯ್ತಲ್ಲ, ಅದಕ್ಕೆ ನಾವು ಬಾದಾಮಿ ಹೋಳುಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ನೋಡಿ, ಈ ರೀತಿ ನಾನು ಒಂದು ಬಟ್ಲು ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಎಲ್ಲ ಪೂರಿಗಳು ಒಂದೇ ಸೈಜ್ ಇರುತ್ತೆ, ಒಂದು ದೊಡ್ಡದು ಒಂದು ಚಿಕ್ಕದಿರಲ್ಲ, ಮತ್ತು ಎಡ್ಜಸ್ ಎಲ್ಲ ಆ ಕಡೆ ಈ ಕಡೆ ಹೋಗಿರಲ್ಲ ಅಂತ. ನೋಡಿ, ಇಷ್ಟು ತೆಳುವಾಗಿ ಲಟ್ಸ್ಕೋಬೇಕು, ದಪ್ಪ ಇರಬಾರ್ದು. ಚೆನ್ನಾಗಿ ಎಣ್ಣೆ ಕಾದಿರಬೇಕು ಮತ್ತು ಹೈ ಫ್ಲೇಮಲ್ಲೇ ಇರಬೇಕು, ಇದೊಂದು ಇಂಪಾರ್ಟೆಂಟು. ಚೆನ್ನಾಗಿ ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇದು ನಾನು ತೂತುಗಳು ಮಾಡಿಲ್ಲ, ಹಾಗೆ ಪೂರಿ ಲಟ್ಸಿದ್ದಂಗೆ ಹಾಕಿದ್ರಿಂದ ತುಂಬ ಚೆನ್ನಾಗಿ ಉಗ್ತಾ ಇದೆ. ಆದರೆ ಇದು ಏನಾಗುತ್ತೆ ಅಂದರೆ ತಣ್ಣಗಾದಮೇಲೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಒಂದು ಫೋರ್ಕ್ ತೊಗೊಂಡು ನಾವು ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಮಧ್ಯೆ ಮಧ್ಯೆ ಒಂದು 2-3 ಹತ್ರ ಚುಚ್ಚಬೇಕು. ಚುಚ್ಚಿದ್ರೆ ನೋಡಿ ಈ ರೀತಿ ಉಬ್ಬಲ್ಲ.
ಉಬ್ಬಾರ್ದು ಪೂರಿ, ಅವಾಗ ಚೆನ್ನಾಗಿರುತ್ತೆ ಕಾಯಿ ಹೋಳಿಗೆ. ಹಾಲೊಬ್ಬಟ್ಟಿಗೆ ನೋಡಿ ಈ ರೀತಿ ಹಾಕಿ ಮಾಡಿಟ್ಕೊಂಡಿರ್ತಕ್ಕಂಥ ಹಾಲನ್ನು ಮೇಲೆ ಹಾಕ್ಕೊಂಡು ಬಿಸಿ ಬಿಸಿಯಾದರೂ ಸೇವಿಸ್ಬೋದು, ಅಥವಾ ಫ್ರಿಡ್ಜಲ್ಲಿಟ್ಟು ತಣ್ಣಗಾದ ಮೇಲೂ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ. ಎಲ್ಲರೂ ಹೆಚ್ಚೆಚ್ಚು ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೀಗೆ ನೋಡ್ತಾ ಇರ್ರಿ. ನೋಡಿ ಬಾದಾಮಿ ಹೋಳುಗಳನ್ನ ನಾನು ಮೇಲೆ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಹಾಲಿಗೆ ಸೇರಿಸ್ಕೋಬೋದು. ಹೀಗೆ ಎಲ್ಲರೂ ನೋಡ್ತಾ ಇರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ನಮಸ್ಕಾರ.